ತುಂಬ ಹೂವು ಬಿಟ್ಟಿತ್ತು. ಸೊ ಹಂಗಾಗಿ ತುಂಬ ಖುಷಿ ಆಯಿತು ನನಗೆ. ಹೂವು ಏನು ಪೂಜೆ ಮಾಡ್ಬೋದು ಅಂತ ನೆಕ್ಸ್ಟ್ ಬಾಗಿಲು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದು. ತುಂಬ ಚೆನ್ನಾಗಿದೆ ಕಡುಬು ಪಲ್ಯ ಮಾತ್ರ. ಓನಮ್ಮ ಸಖತ್ ಗಾಳಿ ಇದೆ ಇವತ್ತು ಸ್ವಲ್ಪ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಆಷಾಢ ಶುಕ್ರವಾರ, ಫಸ್ಟ್ನೇ ಶುಕ್ರವಾರ. ಸೊ ಹಂಗಾಗಿ ನಾನು ಆಷಾಢ ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇವತ್ತು ಉಪ್ಪಿನ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಸೊ ಹಂಗಾಗಿ ನಾನು ಇವತ್ತು ಉಪ್ಪಿನ ದೀಪ ಹಚ್ತಿದ್ದೀನಿ. ಹೆಂಗೆ ಹಚ್ಚೋದಂತ ನಿಮಗೂ ತೋರಿಸ್ತೀನಿ ಆಯಿತಾ. ಅಂದರೆ ನನಗೆ ಬಂದಿರೋ ಥರ ನಾನು ಹಚ್ತೀನಿ, ಯಾರು ತಪ್ಪಾದರೆ ಬೈಕೋಬೇಡಿ ಆಯಿತಾ. ನಾನು ಬನ್ನಿ ಹೆಂಗೆ ಹಚ್ತೀನಿ ಅಂತ ತೋರಿಸ್ತೀನಿ ಆಯಿತಾ. ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ತುಳಸಿ ಕಟ್ಟೆ ಮುಂದೆ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಟ್ಟೆ. ಯಾಕಂದರೆ ನನಗೆ ತುಂಬ ಜಾಸ್ತಿ ಫುಲ್ಲು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರಲ್ಲ. ಸೊ ಹಂಗಾಗಿ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟು ನೆಕ್ಸ್ಟ್ ಅದಾದ ನಂತರ ಬಾಗಿಲು ತೊಳೆಯೋಣ ಅಂತ ಬಂದೆ. ಅದೇ ನಿಮ್ಗೆ ಫಸ್ಟೇ ಹೇಳ್ದಂಗೆ ನಾನು ಫ್ರೈಡೇ ಮತ್ತು ಮಂಡೇ ಅರಿಶಿನ ಬಾಗಿಲು ತೊಳೆದ್ಬಿಟ್ಟು ಅರಿಶಿನ ಬಾಗಿಲಿಗೆ ಹಾಕಿ ನೆಕ್ಸ್ಟ್ ಅದಾದಮೇಲೆ ರಂಗೋಲಿ ಬಿಡೋದು. ಯಾಕಂದರೆ ಅದು ನಾನು ನಂಬ್ತೀನಿ. ಸೊ ಹಂಗಾಗಿ ನೆಗೆಟಿವ್ ಎನರ್ಜಿ ಬರಬಾರ್ದು ಮನೆಯೊಳಗೆ ಅಂತ ಅಂದ್ಬಿಟ್ಟು ನಾವು ಅದನ್ನು ಪಾಲಿಸ್ತೀವಿ. ಅದರಲ್ಲೂ ಅರಿಶಿನ ಹಾಕಿದ್ರೆ ಬಾಗಿಲು ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಹೊಸ್ಲು ನೀಟಾಗಿ ಅರಿಶಿನ ಹಾಕಿ ಒಂದು ಚೆನ್ನಾಗಿರೋ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಅದನ್ನೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಒಂಥರ ಚೆಂದ ಇರುತ್ತೆ. ಸೊ ಹಂಗಾಗಿ ನಾನು ಆ ಥರ ಅರಿಶಿನ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಿರೋದು. ನಂಗೆ ತುಂಬ ಇಷ್ಟ. ಅದೇ ಈ ಥರ ಎಲ್ಲ ರಂಗೋಲಿ ಬಿಟ್ಟು ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲೂ ಸ್ವಲ್ಪ ಬೇಗ ಎದ್ದೋಳೋಣ ಅಂದ್ಕೊಂಡೆ, ಆಗಲಿಲ್ಲ. ಯಾಕಂದರೆ ಪಾಪು ಲೇಟಾಗಿ ಮಲ್ಕೊಂಡ್ಳು. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಬಾಗಿಲೆಲ್ಲ ರೆಡಿ ಮಾಡಿಬಿಟ್ಟು ಅದಾದ ನಂತರ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಬಾಗಿಲು ಒರ್ಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಮ್ಯಾಟ್ ಹಾಕೋಣ ಅಂತಂದು ಮ್ಯಾಟ್ ಹುಡುಕ್ತೆ. ಮ್ಯಾಟೇ ಸಿಗಲಿಲ್ಲ, ತೊಳೆಯೋಕೆ ಹಾಕ್ಬಿಟ್ಟಿದ್ರಲ್ಲ. ಆಮೇಲೆ ರೂಮಲ್ಲಿಂದ ತಂದು ಹಾಕಿದೆ ಆಚೆ ಕಡೆನೇ. ಅದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ಆಚೆ ಹಾಕಿದೆ, ಚೆನ್ನಾಗಿ ಕಾಣಿಸ್ಬೋದು ಅಂತ. ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಅದಾದಮೇಲೆ ಫ್ರೆಶಪ್ ಬಂದ ತಕ್ಷಣವೇ ದೇವ್ರ ಮನೆ ಬಾಗಿಲು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅರಿಶಿನ ಎಲ್ಲ ಹಚ್ಚಿ ಬಾಗಿಲುಗೆ ಅಲ್ಲಿ ಒಂದು ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡು ಅರಿಶಿನ ಎಲ್ಲ ಹಾಕ್ತಿದ್ದೆ. ಮನೆ ಕಟ್ಟಬೇಕಾದ್ರೆ ಪೇಂಟ್ ಎಲ್ಲ ಆದಮೇಲೆ ಯಾರೋ ಆಚೆ ಒಂದು ಬಾಗಿಲಿಗೆ ಹೆಜ್ಜೆ ಇಟ್ಬಿಟ್ಟಿದ್ರೆ ಅದು ಹಂಗೆ ಮಾರ್ಕ್ ಆಗಿದೆ ನೋಡಿ. ಅದೆಷ್ಟು ಇದು ನೋಡಿದ್ರು ಹೋಗ್ತಾನೆ ಇಲ್ಲ. ಸೊ ಹಂಗಾಗಿ ಅದೊಂದು ಬೇಜಾರು. ಅಂದರೆ ಒಳಗೆ ಹೋಗೋ ಥರ ಇದ್ದಿದ್ರೆ ಒಂಥರ ಖುಷಿ ಆಗ್ತಿತ್ತು. ಆಚೆ ಬರೋ ಥರ ಇದೆ, ಅದು ಅರ್ಧಂಬರ್ಧ ಪಾದ ಬಂದುಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಅಂದರೆ ನೆಕ್ಸ್ಟ್ ಟೈಮ್ ಪೇಂಟ್ ಮಾಡಿಸಿದಾಗ ಸರಿ ಹೋಗುತ್ತೆ ಅಂತ ಸುಮ್ಮನಾಗಬೇಕಷ್ಟೆ. ನೆಕ್ಸ್ಟ್ ಅದಾದಮೇಲೆ ರಂಗೋಲಿನೆಲ್ಲ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನೆಕ್ಸ್ಟು ಕಳಸ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನೆಕ್ಸ್ಟು ಒಬ್ಬೊಬ್ಬರು ಮನೇಲಿ ಕಳಸನ ಬೇರೆ ಬೇರೆ ಥರ ಇರ್ತಾರೆ. ಅಂದರೆ ಒಬ್ಬೊಬ್ಬರು ಲಕ್ಷ್ಮೀ ರೂಪ, ಇನ್ನೊಬ್ಬೊಬ್ಬರು ಶಿವನ ರೂಪ ಅಂತೆಲ್ಲ ಇಡ್ತಾರೆ. ನಾವು ವಿಭೂತಿ ಎಲ್ಲ ಹಚ್ಚಿ ಶಿವನ ಥರ, ಅಂದರೆ ಬಳೆ ಗಿಳೆ ಎಲ್ಲ ಹಾಕಲ್ಲ. ಒಬ್ಬೊಬ್ಬರು ಬಳೆ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಕ್ತಾರೆ. ನಾವು ಬರೀ ಕುಂಕುಮ ಮತ್ತು ವಿಭೂತಿ ಅಷ್ಟೇ ಇಡೋದು. ಶಿವನ ರೂಪ ಅಂತ ಅಂದ್ಬಿಟ್ಟು ಅದನ್ನು ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ. ಸೊ ಹಂಗಾಗಿ ನಾನು ಕಾಯಿಗೆ ವಿಭೂತಿ ಹಚ್ಚಿದ್ದೆ. ಅಂದರೆ ಶಿವ 3 ವಿಭೂತಿ ಹಚ್ಕೊತಾರಲ್ಲ ಬೆಳ್ಳಲ್ಲಿ, ಆ ಥರ ಕಳ್ಸದ ಕಾಯಿಗೆ ನಾನು ವಿಭೂತಿ ಹಚ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಈ ಥರ ಡೆಕೋರೇಷನ್ ಮಾಡಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡಿಸಿ ಈ ಥರ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ತಾಳ್ಮೆಯಿಂದ ನಿಧಾನಕ್ಕೆ ಪೂಜೆ ಮಾಡ್ತಿದ್ದೆ ನಾನು. ನೋಡಿ ಈ ಥರ ಕಾಣಿಸ್ತಿದೆ. ವಿಭೂತಿ ಮತ್ತು ಕುಂಕುಮ ಎಲ್ಲ ಇಟ್ಮೇಲೆ ನಾನು ಅದಕ್ಕೆ ಕಳ್ಸಕ್ಕಿಡ್ತಾ ಇದ್ದೀನಿ. 5 ಎಲೆ ಇಡ್ತೀವಿ ನಾವು, ಒಬ್ಬರು 3 ಎಲೆ ಇಡ್ತಾರೆ. ಸೊ ನಾವು ಮನೇಲಿ 5 ಎಲೆ ಇಡ್ತಾರೆ. ನೆಕ್ಸ್ಟ್ ಈ ಥರ ಇಟ್ಟು ನೆಕ್ಸ್ಟ್ ಅದಾದಮೇಲೆ ಉಪ್ಪಿನ ದೀಪ ಹಚ್ಚೋಣ ಅಂತಂದು ಉಪ್ಪಿನ ದೀಪನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನೆಕ್ಸ್ಟು ಮಡಿಕೆ ದೀಪ ಬರುತ್ತಲ್ಲ ಅದು 3 ತೊಗೊಳ್ಳಿ. ಒಂದು ದೊಡ್ಡದು ಉಪ್ಪಾಕಿ ಇಟ್ಕೊಳ್ಳೋಕ್ಕೆ ತೊಗೊಳ್ಳಿ, ಇನ್ನೆರಡು ಚಿಕ್ಕದು
ಇವತ್ತು ದೀಪ ತಗೊಳ್ಳಿ, ಯಾಕಂದರೆ ಒಂದು ಹಚ್ಬಾರ್ದು ಅಂದ್ಬಿಟ್ಟು ಎರಡನ್ನೂ ಜೋಡಿ ಮಾಡಿ ಹಚ್ಬೇಕು. ಸೊ ಹಂಗಾಗಿ ನೆಕ್ಸ್ಟು ತೊಳೆದು ಒರೆಸ್ಕೊಳ್ಳಿ ನೀಟಾಗಿ. ಅದಾದ ನಂತರ ಸ್ವಲ್ಪ ಅರಿಶಿನ ಹಚ್ಕೊಳ್ಳಿ. ಅರಿಶಿನ ಚೆನ್ನಾಗಿ ಹಚ್ಕೊಂಡಾದ್ಮೇಲೆ ಮಡಕೆ ದೀಪಕ್ಕೆ ನೆಕ್ಸ್ಟು ಎರಡಕ್ಕೂ ಹಚ್ಕೋಬೇಕು ಚೆನ್ನಾಗಿ ಅರಿಶಿನ. ಇದು ಸಣ್ಣ ದೀಪಕ್ಕೂ ಒಂದು ದೀಪಕ್ಕೆ ಅರಿಶಿನ ಹಚ್ಚಿ ಒಂದು ದೀಪಕ್ಕೆ ಎಣ್ಣೆ ಬಿಟ್ಟಿರಬೇಕು. ಸೊ ಹಂಗಾಗಿ ನಾನು ಹಚ್ಕೊತಿದ್ದೀನಿ ನೋಡಿ, ಈ ಥರ ಹಚ್ಕೋಬೇಕು. ಇನ್ನು ಒಂದು ದೀಪಕ್ಕೂ ಹಚ್ಕೊತಿದ್ದೀನಿ ಸಣ್ಣ ದೀಪಕ್ಕೆ. ಶುಕ್ರವಾರ ಟೈಮ್ ಹಚ್ಚಿದ್ರೆ ತುಂಬ ಒಳ್ಳೆಯದು. ಸೊ ಹಂಗಾಗಿ ಅದರಲ್ಲೂ ಆಷಾಢ ಶುಕ್ರವಾರ ಹಚ್ಚಿದ್ರೆ ಉಪ್ಪಿನ ದೀಪನ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ಸೊ ಇದನ್ನು ಹಚ್ಬೇಕಾದ್ರೆ 3 ವಾರ 5 ವಾರ ಅಥವಾ 9 ವಾರ ಹಚ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಹಚ್ಚಿ. ನೆಕ್ಸ್ಟು ಅಂದರೆ ಇದು 5:30 6:30 ಅಷ್ಟರೊಳಗಡೆ ಹಚ್ಚಬೇಕು. ಟೈಮ್ ಆಗಲಿಲ್ಲ ಅಂತಂತಂದರೆ ಪರವಾಗಿಲ್ಲ, ಲೇಟಾಗೂ ದೀಪ ಹಚ್ಬೋದು. ನೆಕ್ಸ್ಟು ಅದಾದ ನಂತರ ಕುಂಕುಮ ಇಟ್ಕೊಂಡು ಮಧ್ಯಕ್ಕೆ ಅರಿಶಿನ ಮತ್ತು ಸುತ್ತಲೂ ಅರಿಶಿನ ಕುಂಕುಮ ಇಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಸುತ್ತ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ಅದಾದ ನಂತರ ಇದಕ್ಕೆ ಉಪ್ಪು ಹಾಕೋಬೇಕು. ಹೊಸ ಪ್ಯಾಕೆಟ್ ಉಪ್ಪು ತೊಗೊಳ್ಳಿ, ಯಾಕಂದರೆ ಯೂಸ್ ಮಾಡಿರೋದೆಲ್ಲ ತೊಗೋಬೇಡಿ, ಅದು ಅಷ್ಟು ಇದಾಗಲ್ಲ. ಸೊ ಹಾಗಾಗಿ ಹೊಸ ಪ್ಯಾಕೆಟ್ ಉಪ್ಪು ತೊಗೊಳ್ಳಿ ಆಯಿತಾ. ಹೊಸ ಪ್ಯಾಕೆಟ್ ಉಪ್ಪು ತೊಗೊತಿದ್ದೀನಿ ನೋಡಿ ನಾನು. ತೊಗೊಂಡು ಆ ದೊಡ್ಡ ಮಡಕೆ ದೀಪ ಇರುತ್ತಲ್ಲ ಅದಕ್ಕೆ ಫುಲ್ಲು ಉಪ್ಪು ಹಾಕ್ಕೊಳ್ಳಿ ಆಯಿತಾ. ಫುಲ್ಲು ಅಂದರೆ ಅದು ಭರ್ತಿಯಾಗಿ ಕಾಣಿಸ್ಬೇಕು. ಭರ್ತಿ ಅಂದರೆ ಫುಲ್ಲು ಅಲ್ಲಿ ಸ್ವಲ್ಪ ಗ್ಯಾಪು ಇರಬಾರ್ದು, ಆ ಥರ ಉಪ್ಪನ್ನ ಸುರ್ಕೊತಿದ್ದೀನಿ ನಾನು. ಮತ್ತು ಅದನ್ನು ನೀಟಾಗಿ ಸಮ ಮಾಡಿ ಮತ್ತೆ ಏನಾದರೂ ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು. ನೆಕ್ಸ್ಟ್ ಅದಾದ ನಂತರ ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪಿನ ಪ್ಯಾಕೆಟ್ನ ಈ ಕಡೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಾದ ನಂತರ ₹1 ಕಾಯಿನ್ನ ಹುಡುಕ್ತಿದ್ದೆ, ₹1 ಕಾಯಿನ್ ಸಿಕ್ತು. ನೆಕ್ಸ್ಟ್ ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಡಿ, ಉಪ್ಪಿನ ಮೇಕೆ ಅರಿಶಿನ ಕುಂಕುಮ ಇಟ್ಟಾದ ನಂತರ ಅದ್ರ ಮೇಲೆ 1 ಕಾಯಿನ್ ಇಡಿ. 1 ಕಾಯಿನ್ ಇಟ್ಟು ನೆಕ್ಸ್ಟ್ ಅದ್ರ ಮೇಲೆ ದೀಪ ಇಡಬೇಕು. ದೀಪ ಇಡ್ತಾ ಇದ್ದೀನಿ ನೋಡಿ ನಾನು. ನೆಕ್ಸ್ಟ್ ಅದಾದಮೇಲೆ 2 ಎಳೆ ಬತ್ತಿ ತೊಗೊಳ್ಳಿ. 2 ಎಳೆ ಬತ್ತಿನೇ ತೊಗೋಬೇಕು, 1 ಎಳೆ ಬತ್ತಿ ಎಲ್ಲ ಹಾಕಬಾರ್ದು. ಇದು ಮಾಮೂಲಿ ದೀಪಕ್ಕೆ ಆಗಲಿ ಅಥವಾ ಯಾವುದೇ ದೀಪ ಆಗಲಿ ದೇವ್ರ ಮನೇಲಿ ಹಚ್ತಿರ್ಬೇಕಾದ್ರೆ 2 ಎಳೆ ಬತ್ತಿನೇ ತೊಗೋಬೇಕು, 1 ಎಳೆ ಬತ್ತಿ ತೊಗೋಬಾರ್ದು. ಸೊ ಹಂಗಾಗಿ ನಾನು 2 ಎಳೆ ಬತ್ತಿ ತೊಗೊತಿದ್ದೀನಿ. ಫಸ್ಟು ದೀಪಕ್ಕೆ ಎಣ್ಣೆ ಹಾಕ್ಕೋಬೇಕು. ಬತ್ತಿ ಹಾಕಿ ನೆಕ್ಸ್ಟ್ ಅದಾದ ನಂತರ ಎಣ್ಣೆ ಹಾಕಬಾರ್ದು. ಫಸ್ಟು ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ಬತ್ತಿ ಹಾಕಬೇಕು. 2 ಎಳೆ ಬತ್ತಿ ತೊಗೊಂಡು ಹಾಕ್ತಾಯಿದ್ದೀನಿ ನೋಡಿ ನಾನು. ಸೊ ನೆಕ್ಸ್ಟ್ ಅದಾದ ನಂತರ ದೀಪ ಎಲ್ಲ ಹಚ್ಚಿ ಅದಾದ ನಂತರ ನಾನು ಯಾವ ಥರ ಉಪ್ಪಿನ ದೀಪ ತೆಗಿತೀನಿ ಅಂದರೆ ಯಾವತ್ತು ತೆಗಿತೀನಿ ಅಂದರೆ ಇವತ್ತು ಫ್ರೈಡೇ ಹಚ್ಚಿದ್ದೀನಿ ಅಂತ ಅಂದರೆ ಸ್ಯಾಟರ್ಡೆ ನೈಟು ಅಂದರೆ ಸಂಜೆ ಒಂದು 5 ಗಂಟೆ ಹಂಗೆ ತೆಗಿತೀನಿ ನಾನು. ಅಂದರೆ ಆ ಉಪ್ಪನ್ನ ಏನು ಮಾಡಬೇಕು ಅಂತಂದರೆ ಸಿಂಕ್ ಒಳಗಡೆನೋ ಅಥವಾ ಎಲ್ಲಾದರೂ ತೆಂಗಿನ ಮರದ ಕೆಳಗಡೆನೋ ಎಲ್ಲಾದರೂ ಹಾಕ್ಬೋದು. ಯಾಕಂದರೆ ಅದನ್ನು ತುಂಡಾಡೋ ಜಾಗಕ್ಕೆ ಹಾಕಬಾರ್ದು ಉಪ್ಪನ್ನ. ಸೊ ಹಂಗಾಗಿ ಸಿಂಕ್ ಒಳಗೆ ಹಾಕಿ, ಇಲ್ಲಾಂದರೆ ಒಂದು ಬಿಂದಿಗೆ ನೀರು ತೊಗೊಂಡು ಅದ್ರೊಳಗೆ ಕರಗಿಸ್ಬಿಟ್ಟು ಯಾವುದಾದ್ರೂ ಗಿಡಕ್ಕೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಈ ಥರ ದೀಪ ಹಚ್ಚಿದ್ರೆ, ಅದರಲ್ಲೂ ಫ್ರೈಡೇ ಹಚ್ಚಬೇಕು, ಅದರಲ್ಲೂ ಆಷಾಢ ಶುಕ್ರವಾರ ಹಚ್ಚಿದ್ರಂತೂ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ 2 ಎಲೆ ತೊಗೊಂಡು ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಹಚ್ಚಿ ನೆಕ್ಸ್ಟು ದೀಪನ ಇಡ್ತಾ ಇದ್ದೀನಿ ನೋಡಿ. ಯಾರು ಮುಟ್ತಾ ಇರೋ ಜಾಗಕ್ಕೆ, ಅಂದರೆ ಅಳ್ಳಾಡಿಸ್ಬಾರ್ದು ದೀಪನ. ಒಂದ್ಸಲ ಹಚ್ಚಿದ್ಮೇಲೆ ಮುಗೀತು, ಮತ್ತೆ ಅಳ್ಳಾಡ್ಸಕ್ಕೆ ಹೋಗ್ಬಾರ್ದು. ಆ ಥರ ಜಾಗಕ್ಕೆ ದೀಪನ ಹಚ್ಬಿಟ್ಟು ಇಡಿ. ಸೊ ಹಂಗೆ ನಾನು ಇಡ್ತಾ ಇದ್ದೀನಿ. ಈ ದೀಪನ ದೇವ್ರ ಕಡೆ ಮುಖ ಮಾಡಿ ಇಡಬೇಕು, ಅಂದರೆ ದೇವ್ರ ಕಡೆ ಇರಬೇಕು ದೀಪ. ಈಗ ಎಲ್ಲ ದೀಪನೂ ಮಾಮೂಲಿ ಈ ಕಡೆ ಸೈಡ್ ಇಡ್ತೀವಿ, ನಮ್ಮ ಕಡೆ ಸೈಡು ಹಂಗೆ ಇಡಬಾರ್ದು, ದೇವ್ರ ಕಡೆ ಸೈಡ್ ಇಡಬೇಕು ಈ ದೀಪನ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ನಾನು ಹೂವು ಎಲ್ಲ ಮುಡಿಸ್ಕೊತಾ ಇದ್ದೀನಿ. ದೀಪ ಹಚ್ಚೋಕ್ಕೂ ಮುಂಚೆ ನೀಟಾಗಿ ಹೂವು ಎಲ್ಲ ಮುಡಿಸ್ಕೊಂಡು ಅಲಂಕಾರ ಮಾಡ್ಕೊತಿದ್ದೀನಿ. ಇವತ್ತಂತೂ ನಮ್ಮ ಹೂವಿನ ಗಿಡದಲ್ಲಿ ತುಂಬ ಗಿಡಗಳಲ್ಲಿ ಹೂವು ಚೆನ್ನಾಗಿ ಬಿಟ್ಟಿತ್ತು.
ಇತ್ತು, ತುಂಬ ಚೆನ್ನಾಗಿ ಬಿಟ್ಟಿತ್ತು ಹೂವುಗಳೆಲ್ಲ. ಸೊ ಹಂಗಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಪೂಜೆ ಮಾಡಿದೆ. ಹೂವುಗಳು ಜಾಸ್ತಿ ಇದ್ದಷ್ಟು ಒಂಥರ ಖುಷಿ, ಚೆನ್ನಾಗಿ ರೆಡಿ ಮಾಡ್ಬೋದು, ದೇವ್ರನ್ನ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಮಾಡ್ಬೋದು ಅಂತ ಅನ್ಕೋತೀವಿ. ಸೊ ಹಂಗಾಗಿ ಪೂಜೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ದೀಪ ಹಚ್ಕೊತಾ ಇದ್ದೀನಿ. ನೋಡಿ, ನಾನು ಫಸ್ಟು ಕಾಮಾಕ್ಷಿ ದೀಪ ಹಚ್ಕೊತಾ ಇದ್ದೀನಿ. ನಾವು ರೆಗ್ಯುಲರಾಗಿ ಏನು ಕಾಮಾಕ್ಷಿ ದೀಪ ಹಚ್ಚಲ್ಲ, ಮಂಡೇ ಮತ್ತು ಫ್ರೈಡೇ ಹಚ್ತೀವಿ ಅಷ್ಟೇ. ಮಂಡೇ ಹಚ್ಚಲ್ಲ, ಸಾರಿ, ಟ್ಯೂಸ್ಡೇ ಮತ್ತು ಫ್ರೈಡೇ ಹಚ್ಕೊತೀನಿ ಕಾಮಾಕ್ಷಿ ದೀಪನ. ಇವತ್ತು ನೋಡಿ 4 ದೀಪ ಹಚ್ದಂಗಾಯಿತು. ಕಾಮಾಕ್ಷಿ ದೀಪ ಮತ್ತು 2 ಮಾಮೂಲಿ ದೀಪ ಮತ್ತು ಉಪ್ಪಿನ ದೀಪ ಎಲ್ಲ ಸೇರಿ 4 ದೀಪ ಹಚ್ದಂಗಾಯಿತು. ಸೊ ನೋಡಿ, ಫೈನಲಿ ಈ ಥರ ಕಾಣಿಸ್ತಿದ್ದೆ ದೇವ್ರ ಮನೆ. ನಮ್ಮ ತೋಟದಲ್ಲಂತೂ ತುಂಬ ಹೂವು ಬಿಟ್ಟಿತ್ತು. ಸೊ ಹಂಗಾಗಿ ತುಂಬ ಖುಷಿ ಆಯಿತು ನನಗೆ. ಹೂವು ಜಾಸ್ತಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ಪೂಜೆ ಮಾಡೋದು. ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು ಅಂತ. ನೆಕ್ಸ್ಟ್ ಬಾಗಿಲು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ. ನೆಕ್ಸ್ಟ್ ಬಾಗಿಲು ಪೂಜೆ ಮಾಡ್ತಾಯಿದ್ದೀನಿ. ಬಾಗಿಲು ಪೂಜೆ ಇನ್ನೇನು ಮಾಮೂಲಿ, ಫಸ್ಟು ನೀರು ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಹಾಕಿ ಊದ್ಗಡ್ಡೆ ಬೆಳ್ಕೊತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಅಷ್ಟೇ. ನೆಕ್ಸ್ಟ್ ಅದಾದ ನಂತರ ತುಳಸಿ ಕಟ್ಟೆನೂ ಪೂಜೆ ಮಾಡ್ಕೊಂಡೆ. ನೆಕ್ಸ್ಟ್ ತುಳಸಿ ಕಟ್ಟೆ ಹಾಕಿ ಒಣಗ್ದಂಗೆ ಆಗ್ತಿದೆ. ಇವತ್ತು ನಮ್ಮ ಮನೇಲಿ ತಿಂಡಿಗೆ ಕಡುಬು, ಪಲ್ಯ, ಚಟ್ನಿ. ಗೈಸ್ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಅಂದರೆ ಪೂಜೆ ಎಲ್ಲ ಮಾಡಿ ತಿನ್ನೋಷ್ಟೊತ್ತಿಗೆ ಲೇಟ್ ಆಯಿತು ಗೈಸ್. ತುಂಬ ಚೆನ್ನಾಗಿದೆ ಕಡುಬು ಪಲ್ಯ ಮಾತ್ರ. ಓನಮ್ಮ ಓನೆ ಹಾಯ್ ಗಾಯ್ಸ್, ಮತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಂದರೆ ಪಾಪು ಎದ್ದು ಆಟ ಆಡಿಸಿ ಮತ್ತೆ ಮಲಗಿಸಿದ್ದೆ. ಅವಳು ಒಂದು ರೌಂಡ್ ಮಲ್ಕೊಂಡಿದ್ಲು. ಮತ್ತು ಇವಾಗ ಆಚೆ ಬಂದಿದ್ದೀನಿ. ಸ್ವಲ್ಪ ಗಾಳಿ ಇದೆ, ಅದಕ್ಕೆ ಟೊಪ್ಪಿ ಎಲ್ಲ ಹಾಕಿದ್ದೀನಿ ಗಾಯ್ಸ್. ಇಲ್ಲಿ ನೋಡಿ ನಮ್ಮ ಹಸುಗಳೆಲ್ಲ ಹೇಗಿದ್ದಾವೆ. ಇನ್ನು ನಮ್ಮಮ್ಮ ಇಲ್ಲಿ ಬಟ್ಟೆ ತೊಳೆದು ಬಟ್ಟೆ ಒಣಗಾಕ್ತಾ ಇದ್ದಾರೆ ನಮ್ಮಮ್ಮ. ನೋಡಿ ಗಾಯ್ಸ್, ಇದೆಲ್ಲ ಸೊ ಹಂಗಾಗಿ ತುಂಬ ಬಟ್ಟೆ ಇರ್ತವೆ. ಇಲ್ಲಿ ನೋಡಿ ಗಾಯ್ಸ್, ವೆದರ್ನ ಸಖತ್ ಗಾಳಿ ಇದೆ ಇವತ್ತು ಸ್ವಲ್ಪ. ಮತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.